ಓಪನ್ ಆಗಿ ಹೇಳ್ತೀನಿ ಸರ್ಕಾರಕ್ಕೆ, ನಾನು ಮಾಡ್ತಾ ಇರೋ ಅಲಿಗೇಷನ್ ಏನಾದರೂ ರಾಂಗ್ ಇದೆ ಅಂತ ಏನಾದ್ರು ನಿಮ್ಮ ಸರ್ಕಾರಕ್ಕೆ ಏನಾದ್ರೂ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಅಧಿಕಾರಿಗಳ ಮೇಲೆ, ನಿಮ್ಮ PDO ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಒಂದು ಕೆಲಸ ಮಾಡಿ, ಇವಾಗಿರೋ ಲೋಕಾಯುಕ್ತರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕಂದರೆ ಅವ್ರು ಮಾಡ್ತಾ ಇರೋ ರೀತಿ ನನಗೆ, ನನ್ನ ವಿಚಾರದಲ್ಲಿ ನಡ್ಕೊಳ್ಳೋಂಥ ರೀತಿಗೆ ನನಗೇನು ಅವ್ರ ಮೇಲೆ ಅವ್ರದ್ದು ನಂಬಿಕೆ ಇಲ್ಲ. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವ್ರ ಕಡೆಯಿಂದ ನ್ಯಾಯಾಂಗ ತನಿಖೆ ಮಾಡಿ ಅವ್ರೇನಾದ್ರೂ ರಿಪೋರ್ಟು, ಸೋಮಶೇಖರ್ ನೀನು ಅಲಿಗೇಷನ್ಸ್ ಎಲ್ಲ ರಾಂಗ್, ಸರ್ಕಾರ ಕರೆಕ್ಟ್ ಆಗಿದೆ, ಅಲ್ಲಿ ರಸ್ತೆನೂ ಇಲ್ಲ, ಚರಂಡಿನೂ ಇಲ್ಲ, ಇವ್ರು ರಸ್ತೆಗೂ ಮನೆ ಕಟ್ಸಿಲ್ಲ, ರಸ್ತೆ ಖಾತೆ ಮಾಡಿಸ್ಕೊಟ್ಟಿಲ್ಲ ಅಂತ ಏನಾದರೂ ರಿಪೋರ್ಟ್ ಕೊಟ್ರೆ, ಭಾರತ ದೇಶದ ಹೈಯೆಸ್ಟ್ ಸಿವಿಲಿಯನ್ ಶಿಕ್ಷೆ ಯಾವುದಿದೆ? ಗಲ್ಲು ಶಿಕ್ಷೆ ಹಾಕ್ಸ್ಬಿಡಿ. ನಾನು ಓಪನ್ ಆಗಿದೆ, ನನ್ನ ಬಾಡಿ ಕೂಡ ಫ್ಯಾಮಿಲಿಗೆ ಕೊಡಬೇಡಿ. ಇಲ್ಲ ಅಂದ್ರೆ ಯಾರ್ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗವಹಿಸಿದಾರೋ ಅವನ್ನ ಸಸ್ಪೆಂಡ್ ಮಾಡಬೇಡಿ, ಡಿಸ್ಮಿಸ್ ಮಾಡಿ. ಬಡವರಿಗೆ ಕೆಲಸ ಕೊಡಿ, ಉದ್ಯೋಗಿಗೆ ಎಷ್ಟೋ ಜನ ಓಡಾಡ್ತಾ ಇದ್ದಾರೆ ಅಂತವ್ರಿಗೆ ಕೊಡಿ. ಈ ತರ ಭ್ರಷ್ಟ ಅಧಿಕಾರಿಗಳನ್ನ ಯಾಕೆ ಇಟ್ಕೊಂತೀರಾ? ಓಪನ್ ಆಗಿದ್ದೀನಿ, ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ಮ ಸರ್ಕಾರ ಕ್ಲಿಯರ್ ಆಗಿದ್ರೆ ಕ್ರಮ ಜರುಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ಆಳ ಹೋಗಿ ನಾ ಏನು ಮಾಡೋಕ್ಕಾಗಲ್ಲ. ಆಸ್ ಎ ಇಂಡಿಯನ್ ಸಿವಿಲಿಯನ್, ಭಾರತ ದೇಶದ ಪ್ರಜಾಪ್ರಭುತ್ವದ ಅಡಿಯಲ್ಲಿರುವಂತಹ ಒಬ್ಬ ನಾಗರಿಕನಾಗಿ ನಾನು ಈ ಇಶ್ಯೂನ ಕೃಷ್ಣ ಬೈರೇಗೌಡರಿಗೆ ಅಂದ್ರೆ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು, ಏನಾದರೂ ಕ್ರಮ ಜರುಗಿಸ್ಕೊಳ್ಳಿ. ನನಗೂ ಯೋಗ್ಯತೆ ಇದೆ, ನಾನು ಮನೆ ಕಟ್ಟೋ ಅಂತ ಇದಿದೆ, ನಾನು ಅಲ್ಲೇ ಮನೆ ಕಟ್ಟಬೇಕಂತ ಏನಿಲ್ಲ. ಆದರೆ ಒಬ್ಬ ದೇಶದ ಪ್ರಜೆಯಾಗಿ ಸಂವಿಧಾನಕ್ಕೆ ಕೊಡಬೇಕಾದ್ರೆ ಅಂತ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಮರ್ಯಾದೆ ಕೊಟ್ಕೊಂಡು ಆ ರೆಸ್ಪೆಕ್ಟ್ ಆಸ್ ಎ ಎಜುಕೇಟೆಡ್ ನನ್ನ ಬಾಧ್ಯತೆ ಏನಿದೆ ನಾನು ಮಾಡಿದ್ದೀನಿ ಇವತ್ತು. ಅದ್ರ ಮೇಲೆ ಸರ್ಕಾರಕ್ಕೆ ಬಿಟ್ಟಿದ್ದು. PDOನೇ ಅಲ್ಲ ಮಾಡಿರೋದು ಅದನ್ನ ನಾನೊಬ್ಬ ದೇಶದ ಪ್ರಜೆ ಆಗಿ ಸಂವಿಧಾನ ಉಳಿಸ್ಬೇಕು ಅಂತೇಳಿ ನಾನು ಹೋರಾಡ್ತಾ ಇದ್ರೆ ಅವ್ರು ಸಂವಿಧಾನದ ಅಂಡರೇ ಕೆಲಸ ತಗೊಂತಾರೆ. ಅಂಬೇಡ್ಕರ್ ಸಂವಿಧಾನ ಹೆಸರಲ್ಲಿ ಬರೋವಂಥದ್ದು ಇವರೆಲ್ಲ. ಅಂಬೇಡ್ಕರ್ ಸಂವಿಧಾನ ನಮ್ಗಿದೆ, ನಮ್ಗೆ ಹಕ್ಕುಗಳು ಕೊಡಿ, ನಮ್ಗೆ ಕೆಲಸ ಕೊಡಿ, ಉದ್ಯೋಗ ಕೊಡಿ ಅಂತೇಳಿ ನಮ್ದೇ ದುಡ್ಡುಗಳು ತಿನ್ನಂಥವ್ರು. ಅಂಥವ್ರು ಕ್ರಮ ಜರುಗಿಸ್ಬೇಕು. ನನ್ನ ಸಾಮಾನ್ಯ ಪ್ರಜೆ, ನನಗೆ 25 ಲೀವ್ ಹಾಕಿದ್ದೀನಿ ನಾನು ಇದಕ್ಕೋಸ್ಕರ, ಈ ಹೋರಾಟಕ್ಕೋಸ್ಕರ. ಖಾಸಗಿ ಲೀವ್ 25. ನನಗಾಗಿರೋ ನಷ್ಟ ಎಷ್ಟು ಗೊತ್ತಾ? 2 ಲಕ್ಷ ರೂಪಾಯಿ. ಖಾಸಗಿ ಲೀವ್ಗಳಿಂದ ನನಗಾಗುವಂಥ ನಷ್ಟ 2.5 ಲಕ್ಷ ರೂಪಾಯಿ. ಸರ್, ಸಿವಿಲ್ ಫೈಟ್ ಮಾಡೋದಕ್ಕೆ ಅದೇ ಕೆಲಸ ಏನು ಸರ್ ಮಾಡ್ಕೊಂಡಿದ್ದೀರಾ? ನಾವು ಕೆಲಸ ಮಾಡೋದಾ ಸಿವಿಲ್ ಫೈಟ್ ಮಾಡ್ತಾ ಇರೋದಾ? ಅಲ್ಲ, ಅದೇ ನಾನು ಹೇಳ್ತಾ ಇರೋದು ಸರ್, ಅದೇ ಹೇಳ್ತಾ ಇರೋದು. ಇವಾಗ 26 ಲೀವ್ ಏನೋ ಹಾಕ್ಬೋದು. ಸಿವಿಲ್ ಫೈಟ್ಗೆ ಯಾವಾಗಂದ್ರೆ ಅವಾಗೆಲ್ಲನೂ ಕರೀತಾರೆ, ಅವತ್ತೆಲ್ಲ ನಾನು ರಜೆ ಹಾಕೊಂಡು ಹೋಗೋಕ್ಕಾಗಲ್ಲ. ನಾನು ಪ್ಲಾಂಡ್ ಲೀವ್ ಹಾಕ್ಬೋದು. ಖಾಸಗಿ ಕಂಪ್ನಿಗಳಲ್ಲಿ ಪ್ಲಾಂಡ್ ಲೀವ್ ಕೊಡ್ತಾರೆ. ಇಮಿಡಿಯೇಟ್ ಲೀವ್ ಯಾರು ಸರ್ ಕೊಡ್ತಾರೆ? ನಾನು ಹೇಳ್ಬೇಕಂದ್ರೆ ಈ ಒಂದು 5 ವರ್ಷದಿಂದ ಇಂಡಿಯಾದಲ್ಲಿ ಇದ್ದೀನಿ. 5 ವರ್ಷದಿಂದ ಜರ್ಮನಿ, US, UK ಹಿಂಗೋ ಆಡ್ಕೊತಾ ಇದ್ದೆ. ನಿನ್ಗೆ ಆ ಟೈಮಲ್ಲಿ ನಾನು ಅಲ್ಲೆಲ್ಲೋ ಇರ್ತೀನಿ, ನನಗೊಂದು ನೋಟಿಸ್ ಬರ್ತದೆ, ಬಂದು ಆನ್ಸರ್ ಮಾಡಪ್ಪ ಅಂತ. ಆನ್ಸರ್ ಮಾಡಕ್ಕೆ ನಾನು ಇರಲ್ಲ, ಇಲ್ಲಿ ನೋಟಿಸ್ ರಿಸೀವ್ ಮಾಡ್ಕೊಳಕ್ಕಿರಲ್ಲ. ಅಂಥ ಟೈಮಲ್ಲಿ ಎಲ್ಲೋಗೋಣ ಸರ್ ನಾನು? ಅಂದರೆ ನಾವು ಉದ್ಯೋಗನೇ ಮಾಡಬಾರ್ದಾ? ಸರ್, ಊರವ್ರು ಸಪೋರ್ಟ್ ಬರ್ತಾರೆ ಇದಂತೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇಲ್ವಾ, ನಾನು ಸಪೋರ್ಟ್ ನಂಬ್ಕೊಂಡಿರೋನಲ್ಲ, ನಾನು ಸಂವಿಧಾನ ನಂಬ್ಕೊಂಡಿರೋನು. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ನಾನು ನಂಬ್ಕೊಂಡಿಲ್ಲ. ಸಂವಿಧಾನ ಏನು ಹೇಳುತ್ತೆ? ಎಲ್ಲರೂ ಅಂಬೇಡ್ಕರ್ ಸಂವಿಧಾನದಲ್ಲಿ ರಸ್ತೆಗಳಲ್ಲಿ ಮನೆ ಕಟ್ಬೋದು, ರಸ್ತೆಗಳಲ್ಲಿ ಖಾತೆ ಮಾಡ್ಕೊಡ್ಬೋದು ಅಂತ ಎಲ್ಲರೂ ಹೇಳಿದ್ಯಾ? ಇಲ್ಲ. ನಾನು ರಸ್ತೆನೇ ಕೇಳ್ತಾ ಇರೋದು. ನಾನೇನು ದಾಖಲೆಯಿಂದ ಆಚೆ ಹೇಳ್ತಿರೋದು ಯಾವುದು ಕೇಳ್ತಾ ಇಲ್ಲಲ್ಲ. ಅದು 20 ಅಡಿ ರಸ್ತೆ, ಅದು ಪೂರ್ತಿ ಸರ್. ಇದೇನು ಗೊತ್ತಾ, ಊರು ಸುತ್ತ ಬರುತ್ತೆ ಅದು ರಸ್ತೆ, ಊರು ಸುತ್ತ ಬರುತ್ತೆ. ನಾನು ಹೇಳ್ತಾ ಇರೋದು ಒಬ್ಬನೇ ಕಟ್ಕೊಂಡಿದ್ದಾನೆ ಮನೆ ಅಂತ ಏನಿಲ್ಲ. ನಾನು ಈ ವಿಚಾರದಲ್ಲಿ ಸರ್, ಇದೆಂಗ್ ಗೊತ್ತಾ, ಇದೆಂಗಂದ್ರೆ ನೀವು ಅರ್ಜಿ ಕೊಟ್ರೆ ನೆಗೋಷಿಯೇಟ್ ಮಾಡ್ತಾರೆ. ನಾನು ಅರ್ಜಿ ಕೊಟ್ಟನಲ್ಲ, ನಾವು 3 ಜನ ಅರ್ಜಿ ಕೊಟ್ರಲ್ಲ, ನಮ್ಮ 3 ಜನ ಹತ್ರ ನೆಗೋಷಿಯೇಟ್ ಮಾಡೋರೆ ಪಂಚಾಯತಿಯವರು 3 ಜನ ನೆಗೋಷಿಯೇಟ್ ಮಾಡಿ ಅದರಲ್ಲಿ 2 ಕನ್ವಿನ್ಸ್ ಮಾಡಿ ಮನೆ ಕಟ್ಸ್ಬಿಟ್ರು ರೋಡ್ಗೆ. ನಾನು ಅರ್ಜಿ ಕೊಟ್ಟೆ, ನಾನು ನೆಗೋಷಿಯೇಷನ್ಗೆ ಆಗಿಲ್ಲ ಅಂತೇಳಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ಬೇಕಾದ್ರೆ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಸುಮಾರು ಈ ದಿನ್ನೆಹೊಸಳ್ಳಿ ಬಾರ್ಡ್ರಲ್ಲಿ ಬೀಳುವಂಥ ನೀರು, ರಾಜಕಾಲುವೆನೇ ಇಲ್ಲ ಅಲ್ಲಿಂದ ಎತ್ಕೊಂಡ್ಬಂದು ನಮ್ಮ ಮನೆಗೆ ಕ್ಲೀನಾಗಿ ರಾಜಕಾಲುವೆ ಎಂಡ್ ಮಾಡಿದ್ದಾರೆ. ನಮ್ಮ ಮನೆಗೆ ನೀರು ನಿಗ್ಗೋ ಥರ. ಬೇಕಾದ್ರೆ ಇದನ್ನು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ. ನಾನು ಹೇಳಿರೋದ್ರಲ್ಲಿ ಏನಾದ್ರೂ ನಿಮಗೆ ಸುಳ್ಳಿದೆ, ಸೋಮಶೇಖರ್ ಸುಳ್ಳಿದೆ ಅಂದರೆ
ನೀವು ನನ್ನ ಮೇಲೆ ಡೈರೆಕ್ಟ್ ಏನು ಆಕ್ಷನ್ ಅಲ್ಲ, ಗಲ್ಲು ಶಿಕ್ಷೆನೆ ತಗೊಳ್ಳಿ ಅಂತ ಹೇಳ್ತಾ ಇದೀನಲ್ಲ ಸರ್ಕಾರಕ್ಕೆ, ಓಪನ್ ಆಗಿ ಹೇಳ್ತಾ ಇದೀನಿ. ನನ್ನ ಬಾಡಿನೂ ಕೊಡಬೇಡಿ, ಯಾಕಂದ್ರೆ ಇದು ಸೀರಿಯಸ್ ಅಲಿಗೇಷನ್ ಒಂದು ಸರ್ಕಾರದ ವಿರುದ್ಧ, ಸೀರಿಯಸ್ ಅಲಿಗೇಷನ್. ಓಕೆ, ಇಟ್ಸ್ ನಾಟ್ ಸೊ ಪರ್ಸನಲ್. ನಾನು ಸಂವಿಧಾನದ ಪರವಾಗಿ ಅಷ್ಟೇ ಮಾತಾಡ್ತಾ ಇದ್ದೀನಿ. ದಿಸ್ ಈಸ್ ಎನ್ ಅ ಸೀರಿಯಸ್ ಅಲಿಗೇಷನ್. ಯಾಕಂದ್ರೆ ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ಕೃಷ್ಣ ಬೈರೇಗೌಡರು, ನಾನು ಅವ್ರ ಅಭಿಮಾನಿನೇ, ಹಂಗಂತೇನಲ್ಲ. ಸಂವಿಧಾನ ಅಂದ್ರೆ ಎಲ್ಲರೂ ಒಂದೇ. ನೀನು ಮಿನಿಸ್ಟ್ರು, ನಾನು ಈ PM CM ಏನಿಲ್ಲ. ನಾವು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋರು, ಎಲ್ಲರೂ ಒಂದೇನೆ. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಇದು ಬಂದು ಪಂಚಾಯತಿಯವರು ಒಂದು ರಸ್ತೆಯಲ್ಲಿ ನಡೆದಿರೋ ಅಂತ ಅಕ್ರಮ. ಸೊ ಅಷ್ಟು ಮಟ್ಟಿಗೆ ನನ್ನ ಮನೆ ಮುಂದೆ ಇರೋ ರಸ್ತೆಯಲ್ಲಿ ಏನು ಅಕ್ರಮ ನಡೆದಿದೋ ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ಅದೇ ಕೆಲಸ ಮಾಡಬೇಕಂದ್ರೆ ಅದು ಆಚೆ ತೆಗೆದ್ರೆ ಪಂಚಾಯತಿಯವ್ರು ಅದೆಷ್ಟು ಅಕ್ರಮ ಇದೆಯೋ ನನಗೆ ಗೊತ್ತಿಲ್ಲ. ಜಸ್ಟ್ ಒಂದು ರೋಡಲ್ಲಿ ನಡೆದಿರೋ ಅಂತ ಅಕ್ರಮ ಇದು. ಒಂದು ರೋಡಲ್ಲಿ ಮಿನಿಮಮ್ ಏನೇನೋ ಸರ್ಕಾರಕ್ಕೆ ಏನೇನೋ 10 ರಿಂದ 15 ಲಕ್ಷ ಡೋಕ ಹಾಕವ್ರೆ ಇವರು. ಸರ್ಕಾರಕ್ಕೆ ಮಿನಿಮಮ್ 10 ರಿಂದ 15 ಲಕ್ಷ ಡೋಕ ಒಂದು ರಸ್ತೆಯಲ್ಲಿ. ಇನ್ನ ಮಿಕ್ಕಿದ್ವು ಎಲ್ಲ ಕಾಮಗಾರಿಯಲ್ಲಿ ತಗೊಂಡ್ರೆ ಸರ್ಕಾರಕ್ಕೆ ಅದೆಷ್ಟು ಮೋಸ ಮಾಡಿದಾರೋ ಅವರೇ ಹೇಳ್ಬೇಕು. ಸರ್ಕಾರಕ್ಕೆ ಬಾಧ್ಯತೆ ಇದ್ರೆ ಕ್ರಮ ಜರುಗಿಸ್ಲಿ, ತನಿಖೆ ಮಾಡಲಿ. ಸರ್ಕಾರ ಅವ್ರ ಕೈಯಲ್ಲೇ ಇದೆ, ಅವ್ರ ಕೈಯಲ್ಲಿ ತನಿಖಾ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿ. ಇನ್ನೊಂದೇನು ಗೊತ್ತಾ, ಈ ವಿಚಾರದಲ್ಲಿ ಯಾರು ಅಕ್ರಮ ಎಸಗಿದಾರಲ್ಲ ಸಾಮಾನ್ಯ ಜನ ಇದ್ರೆ ಬಿಟ್ಬಿಡಿ. ಇಲ್ಲೆಲ್ಲ ಕೆಲವೊಂದು ಎಜುಕೇಟೆಡ್ಸ್ ಇದ್ದಾರೆ. ಒಬ್ಬನ ಇಂಜಿನಿಯರು, ಅವನ ಇಂಜಿನಿಯರ್ ಬರ್ಸ್ಕೊಂಡಿರೋದು 45ಕ್ಕೆ 75, ಅವನ ಮಗ ಡಾಕ್ಟ್ರು, ಅವನಿಗೊಂಚೂರು ಇದು ಕೂಡ ಇಲ್ಲ, ಮರ್ಯಾದೆ ಕೂಡ ಇಲ್ಲ. ನಮ್ಮ ಸುತ್ತಮುತ್ತ ಜನ ಬದುಕೋ ಜಾಗ ಅಲ್ಲಿ ಇದು ಕಟ್ಟಬೇಕು. ಹೋಗ್ಲಿ, ಅವನು ಅಲ್ಲಿ ತಗೊಂಡು ಏನಾದರೂ ಅದು ಮನೆ ಕಟ್ಟಿದಾನ ಇಲ್ಲ, ಅದು ರಿಯಲ್ ಎಸ್ಟೇಟ್ ಮಾಡೋದು. ಅದು ಸರ್ಕಾರದಿಂದ ಬರ್ಸ್ಕೊಳೋದು, ರಿಯಲ್ ಎಸ್ಟೇಟ್ ಮಾಡೋದು. ದೊಡ್ಡಬಳ್ಳಾಪುರಲ್ಲಿ ಸೈಟ್ ಏನು ಕಮ್ಮಿ ಇಲ್ಲ, 10 ಲಕ್ಷ 15 ಲಕ್ಷ ಇದೆ.